ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಕಾಫಿ ಮಾಡ್ಕೊಂಡು ಕುಡಿದ್ವಿ ಇಬ್ಬರು. ಆಮೇಲೆ ಬಾಗಿಲು ಕಸ ಗುಡಿಸೋಣ ಅಂತ ಹೋದೆ. ರಂಗೋಲಿ ಹಾಕ್ಬಿಟ್ಟು ಬಂದೆ. ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ಮುಗಿಸಿ ತರಕಾರಿ ತಂದಿದ್ದರು. ತರಕಾರಿನೆಲ್ಲ ತೆಗೆದಿಟ್ಕೊಂಡು ಇಷ್ಟಕ್ಕೆ 160 ರೂಪಾಯಿ ಆಗಿದೆ ಅಂದರು. ಇನ್ನು ಬೇಗ ತಿಂಡಿ ರೆಡಿ ಮಾಡ್ಕೊಳ್ಳೋಂಥ ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡು ತೆಂಗಿನಕಾಯಿ ಇದ್ದೆ ಚಟ್ನಿಗೆ ಅಂತ ಹೇಳಿ. ಅದು ಹಬ್ಬಕ್ಕೆ ಬರ್ತಾರಲ್ಲ ಒದ್ದಾಡ್ತಿದ್ದೆ. ತೆಂಗಿನಕಾಯಿ ಹೆಚ್ಚಿಟ್ಕೊಂಡು ಇನ್ನು ಬೇಳೆ ಬೆಂದಿತ್ತು, ನೋಡೋಣ ಅಂತ ನೋಡಿದೆ. ಬೇಳೆ ಬೇಗ ಹಾಕಿದ್ನಲ್ಲ, ಬೇಳೆ ನೋಡಿದೆ ಚೆನ್ನಾಗಿ ಬೆಂದಿತ್ತು. ಚೆನ್ನಾಗಿ ಬೆಂದಿದೆ. ಇನ್ನು ಟೊಮೊಟೊ ಹಣ್ಣು ಹಾಕಿ ಇಟ್ಟೆ. ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ತೆಂಗಿನಕಾಯಿ ರೆಡಿ ಮಾಡಿಕೊಂಡೆ. ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ ಅಂತ ಹುರ್ಕೊಂಡಿದ್ದೀನಿ. ಇಡ್ಲಿ ಬೇಕಿಟ್ಟಿದ್ದೀನಿ. ಇನ್ನು ಇಡ್ಲಿ ಬೇಯಷ್ಟೊತ್ತಿಗೆ ಚಟ್ನಿಗೆ ರುಬ್ಕೊಳ್ಳೋಣ ಅಂತ ಎಲ್ಲ ರುಬ್ಕೊಂಡೆ. ಸ್ವಲ್ಪ ಉಪ್ಪು, ಹುರ್ಗಡ್ಲೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆ ಬೇಳೆ ಬಂದಿತ್ತು, ಅದಕ್ಕೆ ಖಾರದ ಪುಡಿ, ಮಸಾಲೆ ಪುಡಿ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆ ಕೊಡೋಣ ಅಂತ ಸ್ವಲ್ಪ ಧನಿಯಾ ಪುಡಿ ಹಾಕಿಟ್ಕೊಂಡೆ. ಒಗ್ಗರಣೆಗೆ ರೆಡಿ ಪಾತ್ರೆ ಇಟ್ಬಿಟ್ಟಿದ್ದೀನಿ. ಜೀರೋಗಿಬಿಟ್ಟು ಬೇಗ ಬೆಳ್ಳುಳ್ಳಿ, ಸಾಸಿವೆ, ಹಿಂಗು, ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟೆ. ಎಣ್ಣೆ ಕಾದಿರೋದಕ್ಕೆ ಹಾಕ್ಬಿಟ್ಟು ಬೇಳೆ ಹಾಕಿದೆ, ಬೇಯಿಸ್ಕೊಂಡಿತ್ತು. ಇನ್ನು ಒಗ್ಗರಣೆ ಕೊಡೋಣ ಚಟ್ನಿಗೆ ಅಂತ ಸಾಸಿವೆ, ಕರಿಬೇವು ಒಗ್ಗರಣೆ ಕೊಟ್ಟೆ. ಇನ್ನು ಇಡ್ಲಿ ಆರಿತ್ತು, ಬೇಗ ಬೇಗ ತೆಗ್ದು ಟೈಮಾಗಿ ಹೋಗುತ್ತೆ ಅಂತ ಅಂದು ಈ ಕಡೆ ಸಾರು ಕುದೀತಾ ಇದೆ. ಇನ್ನು ಇಡ್ಲಿ ಕೊಟ್ಟು ಬರೋಣ. ಸರ್ಕಸ್ ಆದಂಗೆ ಆಗೋಯ್ತು ಇವತ್ತು. ಬೇಗ ಇಡ್ಲಿ ಕೊಟ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದ. ಅಮ್ಮ ಅಂತಿದ್ದ. ಬಂದೆ ಅಂತ ಹೇಳಿ ಕೊಟ್ಬಿಟ್ಟು ಬಂದೆ. ಯಾಕೆ ಕೊಡಲಿಲ್ಲ, ಲೇಟಾಗಿ ಆಗೋಯ್ತು ಅಂತ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದಾನೆ. ಕೊಟ್ಬಿಟ್ಟು ಬೇಗ ಲಂಚ್ ಬಾಕ್ಸ್ಗೆ ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಇನ್ನು ಸಣ್ಣವನಿಗೆ ಸ್ನಾನಕ್ಕೆ ಕರ್ಕೊಂಡೋಗಿದ್ರು. ಅವ್ನು ಬರೋಷ್ಟೊತ್ತಿಗೆ ಮತ್ತು ಅವನಿಗೆ ಇಡ್ಲಿ ಸಾಂಬಾರು ಆರಬೇಕು, ಬಿಸಿ ಇದೆ ಅಂತಾನೆ. ಇನ್ನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನಿಗೆ ಹಾಕ್ಕೊಳ್ಳೋಣ ಅಂತ ಬೇಗ ಲಂಚ್ ಬಾಕ್ಸ್ ರೆಡಿ ಮಾಡಿದೆ. ಸ್ನಾನ ಮಾಡ್ಕೊಬಂದು ಕೂತಿದ್ದ. ಇಡ್ಲಿ ಅವರಪ್ಪ ಕೈಲಿ ಕೊಟ್ಟೆ. ನೋಡಿ ತಿನ್ನೋಕ್ಕೆ ಹೆಂಗೆ ಮಾಡ್ತಿದ್ದಾನೆ. ಇನ್ನು ಕೋರ್ಟ್ ಹೊಲಿಗೆ ಬಿಚ್ಚೋಗಿತ್ತು. ಅಮ್ಮ ಹೊಲಿಗೆ ಬಿಚ್ಚೋಗಿದೆ ಅಂತ ರೆಡಿ ಆಗೋಷ್ಟೊತ್ತಿಗೆ ಇನ್ನು ಹೊಲಿಗೆ ಆದ ಬೆಳಗ್ಗೆ ಒಂಥರ ಸರ್ಕಸ್ ಆದಂಗೆ ಆಯಿತು. ಹಾಕಿ ರೆಡಿ ಮಾಡಿಕೊಟ್ಟೆ. ಹೊರಟರು. ಇನ್ನು ಅಲ್ಲಿಂದ ಹೊರಟ್ರಲ್ಲ ಅಂತ ನಾನು ನೋಡ್ಬಿಟ್ಟು ಬಂದು ಮನೆ ಕ್ಲೀನ್ ಮಾಡ್ಕೊಂಡೆ. ಎಲ್ಲ ಹೋದ್ಮೇಲೆ ಕಸ ಎಲ್ಲ ಒರೆಸಿ ನೆಲ ಎಲ್ಲ ಒರೆಸ್ಬೇಕಾಗಿತ್ತು. ಎಲ್ಲ ತೆಗೆದಿಟ್ಟು ಎಲ್ಲ ತೆಗೆದು ಕಸ ಹೊಡೆಯೋಕ್ಕೆ ಶುರು ಮಾಡಿದೆ. ಬೆಳಿಗ್ಗೆ ಒಂಥರ ಸರ್ಕಸ್ ಆಗಿಬಿಡುತ್ತೆ. ಬೇಗ ಕಸ ಹೊಡೆದು ನೆಲ ಒರೆಸೋ, ನಮ್ಮ ಮನೆಯವ್ರು ಪೂಜೆ ಮಾಡಿಟ್ಟು ಹೋಗ್ತೀನಿ ಅಂದರು. ಬೇಗ ರೆಡಿ ಮಾಡಿಕೊಟ್ಟು ನೆಲ ಒರೆಸ್ಕೊಂಡು ಅಲ್ಲಲ್ಲೇ ಬಿಸಾಕಿರ್ತಾರೆ, ಎಲ್ಲ ತೆಗೆದಿಡಬೇಕು. ಕಸ ಎಲ್ಲ ಗುಡಿಸಿ ನೆಲ ಒರೆಸೋಷ್ಟೊತ್ತಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಮಳೆ ಬರ್ತಾಯಿದೆ ಅಂತ ಹೊರಗಡೆ ನಿಂತ್ಕೊಂಡಿದ್ದೆ. ಚೆನ್ನಾಗಿ ಮಳೆ ಸುರಿತಾ ಇತ್ತು 2 ದಿನದಿಂದನೂ. ಹೂಕೋಸು ತಗೊಂಬಂದಿದ್ರು. ಅದನ್ನೆಲ್ಲ ಬಿಡಿಸಿ ಅದರಲ್ಲಿರೋ ದಂಟಲ್ಲಿ ಒಂದು ಪಲ್ಯ ಮಾಡೋಣ ಅಂತ ಹಿಂದೆಗಡೆದ್ರಲ್ಲಿ ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಬೇಯಿಸಿ ಅದಕ್ಕೆ ಮಸಾಲೆ ರುಬ್ಕೊಂಡೆ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ ಹಾಕಿ ನೀರುಳ್ಳಿ ಬೇಯಕ್ಕಿಟ್ಟಿದ್ದೀನಿ. ಟೊಮೊಟೊ ಹಣ್ಣು ಹಾಕ್ತಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಟೊಮೊಟೊ ಈರುಳ್ಳಿ ಮೆತ್ತಗೆ ಆಗ್ತಿದ್ದಾಗೇ ಅದು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋದು. ಅದಕ್ಕೇನಿಲ್ಲ, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ ಮತ್ತು ಗರಂ ಮಸಾಲ, ಕಸೂರಿ ಮೇಥಿ, ಏನೂ ಇಲ್ಲ, ಚಿಕನ್
ಮಸಾಲ ಪೌಡ್ರು, ಗರಂ ಮಸಾಲ ಹಾಕಿ ಕಸೂರಿ ಮೇಥಿ ಹಾಕಿ ಬೇಯಿಸಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಅಂದರು. ಜೊತೆಗೆ ಊಟ ರೆಡಿ ಆಯಿತು ಅಂದರು. ನೋಡಿದ್ರೆ 4 ಗಂಟೆ ಆಗಲೇ ಮಕ್ಕಳು ಮನೆಗೆ ಬಂದರು. ಇವತ್ತಿನ ದಿವಸ ಸೂಪರಾಗಿದೆ ಅಂದರು. ಕಸದಿಂದ ರಸ ಮಾಡಿದ್ರಳು ನಿಮ್ಮಮ್ಮ ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್.